ಚೆನ್ನಾಗಿ ನೀವು ಈ ಎರಡನ್ನು ವಿವರಿಸಿದ್ದೀರಿ. ಈ ಎರಡು ವ್ಯಕ್ತಿ ಪ್ರೀತಿ ಮತ್ತು ಭಯದ ನಡುವೆ ಹೊಟ್ಟೆ ತುಂಬಲಿಕ್ಕೆ ಒಂದಿಷ್ಟು ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಸಾಕು. ನಿಮಗೆ ಮಂಡಿಸುವುದಾದರೆ ನಿಮ್ಮದನ್ನೇ ಮಂಡಿಸ್ಬೋದು. ನಾನು ಯಾರನ್ನು ಮೇಲೆ ತರಲಿಕ್ಕೂ ಸಾಧ್ಯ ಇಲ್ಲ, ಕೆಳಗೆ ಹಾಕಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಬಡ್ಡೂರು ಹೇಳೋದರಿಂದ ಅದು ಹೆಚ್ಚಿನ ಜನರಿಗೆ ತಲುಪ್ತದೆ ಅಂತ. ತಲುಪಬೇಕಲ್ವಾ? ಈಕೆ ಹಮ್ ಅಚ್ಚೆ ದಿನೋ ಕೋತೆ ರಹೇ ಅಲ್ವಾ ಸುರಮಾಯ್ದ, ಫಿರ್ ಭಿ ಹಮ್ ಸೋತೆ ರಹೇ. ಗಜಲ್ ದೊರೆ ಮುಹಮ್ಮದ್ ಬಡ್ಡೂರ್ ಅವರ ಜೊತೆಗಿನ ಗಜಲ್ ಕಹಾನಿ ಎಪಿಸೋಡ್ನ 13ನೇ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದಿನ ಕಾರ್ಯಕ್ರಮಗಳನ್ನು ಕೂಡ ನೀವು ವೀಕ್ಷಿಸಿದ್ದೀರಿ, ಕಮೆಂಟ್ ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು ಮತ್ತು ನಿಮ್ಮವರೊಂದಿಗೆ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಹಿಂದಿನ ಕಾರ್ಯಕ್ರಮಗಳಿಗೆ ಅನೇಕ ಕಮೆಂಟ್ಗಳು ಬಂದಿವೆ, ಅದರಲ್ಲಿ ಒಂದನ್ನು ನಿಮ್ಮ ಜೊತೆ ಈಗ ಹಂಚಿಕೊಳ್ತಾ ಇದ್ದೇನೆ. ಇದನ್ನು ಕಮೆಂಟ್ ಮಾಡಿದವರು ಮಂಗಳೂರಿನ ಸ್ನೇಹ ಪಬ್ಲಿಕ್ ಶಾಲೆಯ ಚೇರ್ಮನ್ ಆಗಿರುವ ಯೂಸುಫ್ ಪಕ್ಕಲಡ್ಕ ಅವರು. ಬಡ್ಡೂರ್ ಸರ್, ನಿಮ್ಮ ಈ ಕಾರ್ಯಕ್ರಮದಲ್ಲಿ ಓರ್ವ ಕವಿ ಅಥವಾ ಕವಯಿತ್ರಿಯನ್ನು ಪರಿಚಯಿಸ್ತಾ ಇದ್ದೀರಿ. ಅವರ ಕವನವನ್ನು ಓದುವುದಲ್ಲದೆ ಅದಕ್ಕೆ ರಾಗವನ್ನು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಅದಲ್ಲದೆ ಎಲ್ಲರೂ ಕಲಿಯಬೇಕೆಂಬ ತನ್ನ ಅಂತರಾಳದ ಬಯಕೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ. ಇದು ನಿಮ್ಮ ಹೃದಯ ವೈಶಾಲ್ಯವನ್ನು ತೋರಿಸುತ್ತದೆ ಎಂದು ಅವರು ಕಮೆಂಟ್ ಮಾಡಿದ್ದಾರೆ. ನಿಮಗೆ ಧನ್ಯವಾದ. ಈಗ ಬಡ್ಡೂರ್ ಸರ್ ಅವರ ಜೊತೆ 4 ಮಾತು ಮತ್ತು 1 ಗಜಲ್. ಬಡ್ಡೂರ್ ಸಾಹೇಬ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಮೆಂಟ್ ಮಾಡಿದ ಯೂಸುಫ್ ಪಕ್ಕಲಡ್ಕ ಅವರು ಒಂದು ಅಂಶವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅಂದರೆ ನೀವು ಬೇರೆ ಬೇರೆ ಕವಿಗಳ, ಕವಯತ್ರಿಗಳ ಗಜಲ್ಗಳನ್ನು ಇಲ್ಲಿ ಮಂಡಿಸ್ತೀರಿ, ಇದು ನಿಮ್ಮ ಹೃದಯ ವೈಶಾಲ್ಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನೀವು ಸಾವಿರಾರು ಕವನಗಳನ್ನು, ಗಜಲ್ಗಳನ್ನು, ಕಾವ್ಯವನ್ನು ಬರೆದವರು. ನಿಮಗೆ ಮಂಡಿಸುವುದಾದರೆ ನಿಮ್ಮದನ್ನೇ ಮಂಡಿಸ್ಬೋದು. ಆದರೆ ನೀವು ಬೇರೆ ಬೇರೆ ಕವಿಗಳಾಗಿರ್ಬೋದು, ಗಜಲ್ ರೈಟರ್ಗಳಾಗಿರ್ಬೋದು, ನಮಗೆ ಪರಿಚಯವೇ ಇಲ್ಲದವರವರು, ನಾವು ನೋಡಿಯೂ ಇಲ್ಲ. ಅವರ ಗಜಲ್ಗಳನ್ನೆಲ್ಲ ಎತ್ತಿಕೊಂಡು ಯಾಕೆ ಮಂಡಿಸ್ತೀರಿ? ಏನು ಉದ್ದೇಶ ನಿಮ್ಮದು ಅಂತ? ಅದು ನನ್ನ ಉದ್ದೇಶ ಮಾತ್ರ ಅಲ್ಲ, ನಮ್ಮ ಎಲ್ಲರ ಉದ್ದೇಶ ಆಗಿರಬೇಕು. ನೀವು ಹೊಟ್ಟೆ ತುಂಬಲಿಕ್ಕೆ ಒಂದಿಷ್ಟು ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಸಾಕು. ದಿನ ಅದನ್ನೇ ತಿನ್ಬೋದಲ್ಲ ನಿಮಗೆ? ಯಾಕೆ ಇವತ್ತು ಮೀನು, ನಾಳೆ ಮಾಂಸ, ಮತ್ತೊಮ್ಮೆ ಸಿಗಡಿ, ಮತ್ತೊಮ್ಮೆ ಇದು ಅಣಬೆ, ವೆರೈಟೀಸ್. ಯಾಕೆಂದರೆ ಒಂದನ್ನೇ ತಿಂದರೆ ನಿಮ್ಮ ನಾಲಿಗೆ ಕೂಡ ಜಡ್ಡು ಬರ್ತದೆ, ಅದು ರುಚಿಸುವುದಿಲ್ಲ. ಹೌದು. ನಾವು ಒಂದು ಸ್ಟೇಜಲ್ಲಿ ಹೋಗಿ ನನ್ನದೇ ಒಂದು ಪ್ರೋಗ್ರಾಮ್ ಆದರೆ ಆಗ ನನ್ನದನ್ನೇ ಎಲ್ಲ ಹಾಡಿ ಅಲ್ಲಿ ಮುಗಿಸ್ಬೋದು. ಇದು ಸರಣಿ ಕಾರ್ಯಕ್ರಮ ನೋಡಿ. ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಇರಬೇಕು. ಈಗ ಎಲ್ಲರಿಗೂ ನನ್ನದೇ ಹಿಡಿಸ್ತದೆ ಅಂತೇಳಿ ನಾನು ಭಾವಿಸಲಿಕ್ಕೂ ಕೂಡದು. ಅಥವಾ ಇತರರನ್ನು ನಾನು ಮೇಲೆ ತರ್ತೇನೆ, ಇಲ್ಲ. ನಾನು ಯಾರನ್ನು ಮೇಲೆ ತರಲಿಕ್ಕೂ ಸಾಧ್ಯ ಇಲ್ಲ, ಕೆಳಗೆ ಹಾಕಲಿಕ್ಕೂ ಸಾಧ್ಯ ಇಲ್ಲ. ಪ್ರತಿಭಾವಂತರು ಹೇಗೆ ಇರಬೇಕು ಹಾಗೆ ಅವರು ಬರ್ತಾರೆ. ಅವರದೊಂದು ಒಳ್ಳೆಯ ನನಗೆ ಖುಷಿಯಾದ್ದನ್ನು ನಾನು ಹೇಳ್ಬೋದು. ಆದರೆ ಬಡ್ಡೂರು ಹೇಳೋದರಿಂದ ಅದು ಹೆಚ್ಚಿನ ಜನರಿಗೆ ತಲುಪ್ತದೆ ಅಂತ. ತಲುಪಬೇಕಲ್ವಾ? ಈ ಕಾರ್ಯಕ್ರಮ ನೀವು ಮಾಡುವುದೇ ಸಾಹಿತ್ಯದ ವಿಷಯಗಳು ಹೆಚ್ಚಿನ ಜನರಿಗೆ ತಲುಪಬೇಕು. ಸಾಹಿತ್ಯ ಅಂದರೆ ಏನು? ನಾನು ಮೊನ್ನೆ ಹೇಳಿದಾಗೆ ಸಾಹಿತ್ಯವೇ ಬಂಡಾಯ. ಬಂಡಾಯ ಅಂದರೆ ಏನು? ಅವ್ಯವಸ್ಥೆಯ ವಿರುದ್ಧ ಹೋರಾಟ, ವ್ಯವಸ್ಥೆಯ ವಿರುದ್ಧ ಅಲ್ಲ. ಕೆಲವುದನ್ನು ತಪ್ಪು ತಿಳ್ಕೊಂತಾರೆ. ಸಾಹಿತ್ಯವನ್ನು ಬಂಡಾಯ ಸಾಹಿತ್ಯ ಅಂತೇಳಿ ಮಾಡ್ತಾರೆ. ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಅಂತಲ್ಲ. ಸಾಹಿತ್ಯ ಬರೆಯುವವ ಅವನಲ್ಲಿ ಆ ಬಂಡಾಯ ಹೇಳ್ತದೆ, ಒಳಗೆ ಉದ್ಭವ ಆಗ್ತದೆ, ದುಃಖ ಆಗ್ತದೆ, ಬರ್ತದೆ. ಸುಳ್ಳುಗಳು, ಸತ್ಯಗಳು, ಅನ್ಯಾಯ, ಅಕ್ರಮ, ಸುಳ್ಳು ಸತ್ಯ ಮಿಕ್ಸ್ ಆಗಿ ಹೋಗಿದೆ. ಅದಕ್ಕೆ ನಾವೇ ಸಾಹಿತಿ ಏನಾಗಬೇಕು? ಅವ ಹಂಸ ಆಗಬೇಕು. ಹಂಸ ಕ್ಷೀರ ನ್ಯಾಯ ಗೊತ್ತಾ? ಹೌದು. ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟ್ರು ನೀರು ಬೆರೆಸಿದರೆ ಹಂಸಗೆ ಕುಡಿ ಭಾರೀ ಹಾಲನ್ನು ಕುಡಿಯುತ್ತದೆ, ನೀರಲ್ಲೇ ಉಳಿತದೆ. ಸಾಹಿತ್ಯ ಕೆಲಸ ಆ ಸಮಾಜದಲ್ಲೇ ಆ ಒಳಿತನ್ನು ಮಾತ್ರ ಹಿಡ್ಕೊಳ್ಬೇಕು, ಹೀರಿಕೊಂಡು ಜನರಿಗೆ ಕೊಡಬೇಕು. ಹೌದು, ಜನರಿಗೆ ಕೊಡಬೇಕು. ಆ ಸುಳ್ಳು ಇರ್ಲಿಕ್ಕೆ ಕೊಡೋದು, ಸುಳ್ಳನ್ನು ಬೇರ್ಪಡಿಸಿ ತೋರಿಸಬೇಕು. ಹೌದು. ಎಲ್ಲ ಈಗ ಬರುವುದು ಅಲ್ಲಿಂದಲೇ ಸುಳ್ಳು ಅಲ್ವಾ? ಸುರಮಾಯುಧದಲ್ಲಿ ನೋಡಿ,
ಕುರಾನ್ ಆಗಲಿ, ವೇದ ಆಗಲಿ, ಬೈಬಲ್ ಆಗಲಿ, ಇದು ಯಾವುದೇ ಆಗಲಿ ಒಳಿತನ್ನೇ ಹೇಳ್ತದೆ ಅಲ್ವಾ. ಹೌದು. ದಾರಿ ತಪ್ಪಿದಾಗ ಅಲ್ವಾ, ಅವು ಬಂಡುಕೋರನಾದಾಗ ಇದು ಬಂಡಾಯ ಸಾಹಿತ್ಯ ಬರ್ತದೆ, ಅವನನ್ನು ಹಿಂದಕ್ಕೆ ತರಲಿಕ್ಕೆ, ಸತ್ಯತೆ ತರಲಿಕ್ಕೆ ಅಲ್ವಾ. ಸುರಮಾಯ್ದ ಸುರ 44 ಇದು ಆಯತ್ 44 ತಗೊಳ್ಳಿ, 45 ತಗೊಳ್ಳಿ, ವಚನ ಅಥವಾ 47 ಒಂದರಲ್ಲಿ ಉಲಾಯಿಕ ಹಮುಲ್ ಖಾಫಿರೂನ್ ಅಲ್ವಾ. ಓಕೆ. ಹೌದು, ಕಾಫಿರ್ ಅಂದರೆ ಸತ್ಯವನ್ನು ಮುಚ್ಚಿಟ್ಟುವವರಿಗೆ. ಮತ್ತೆ ಅವು ಆಗುತ್ತೆ ಸತ್ಯ ಮುಚ್ಚಿಡಲಿಕ್ಕೆ. ಸತ್ಯ ಮುಚ್ಚಿಡಬೇಕಾದ್ರೆ ಸುಳ್ಳು ಹಾಡೋದು. ಕಾಫಿರ್ ಅಂದರೆ ಯಾರು? ಸಾಮಾನ್ಯವಾಗಿ ತಿಳ್ಕೊತಾರೆ ಅವರು ಹಿಂದೂಗಳು ಕಾಫಿರ್ ಅಂತಲ್ಲ. ಅಲ್ಲ, ಸತ್ಯವನ್ನು ಮುಚ್ಚಿಟ್ಟರೆ ನಾನು ಕಾಫಿರೆ, ನೀವು ಕಾಫಿರೆ, ಮತ್ತೊಬ್ಬನು ಕಾಫಿರೆ, ಎಸ್ ಎಸ್ ಪಂಡಿತನು ಕಾಫಿರು, ಮೌಲವಿ ಕಾಫಿರು, ಪಾದ್ರಿಯು ಕಾಫಿರೆ. ಎಸ್, ಬಹಳ ಒಳ್ಳೆಯ ವ್ಯಾಖ್ಯಾನ ಇದು ಅಲ್ವಾ. ಸತ್ಯವನ್ನು ಮುಚ್ಚಿಡುವ ಕಾಫಿರ್ ಆಗ್ತಾನೆ. ಅದು ಹಿಂದೂ ಅಲ್ಲ, ಮುಸ್ಲಿಂ ಅಂತ ಅಲ್ಲ, ಹೌದು. ಅದಕ್ಕೆ ಧರ್ಮ ಭೇದ ಇಲ್ಲ. ಇಲ್ಲ. ಸತ್ಯವನ್ನು ಮುಚ್ಚಿಡುವವ. ಹೌದು, ಮನುಷ್ಯನಾದವನು ಸತ್ಯವನ್ನು ಮುಚ್ಚಿಡ್ತಾನೆ ಇಲ್ಲ. ಅದಕ್ಕಾಗಿ ಅಲ್ಲಿ ಹೇಳ್ತದೆ. ಅದೇ ಮತ್ತೊಂದು ಇರುವುದು ಉಲಾಯಿಕಮುಲ್ ವಾಲಿಮೂನ್, ದೌರ್ಜನ್ಯವಂತನಾಗ್ತಾನೆ. ಮತ್ತು ಕೊನೆಗೆ ಉಲಾಯಿಕಮುಲ್ 47ರಲ್ಲಿ ಕೊನೆಗೆ ಉಲಾಯಿಕಮುಲ್ ಫಾಸಿಕೋಮ್. ಫಾಸಿಕ್ ಅಂದರೆ ಕರ್ಮಭ್ರಷ್ಟ ಆಗ್ತಾನೆ. ಅಲ್ಲ, ಧರ್ಮಭ್ರಷ್ಟ ಅಲ್ಲ, ಕರ್ಮಭ್ರಷ್ಟ ಆಗ್ತಾನೆ. ಕಟ್ಟು ಕತೆ ಕಟ್ಟಿ ಹೇಳುವವ. ಹಾ, ಹಾ. ಅಲ್ಲಿ ಆ ಕಥೆ ಇಲ್ಲ, ಸಂಭವಿಸಲೇ ಇಲ್ಲ. ಅದು ಒಂದು ಸಂಭವಿಸಿದ್ದನ್ನು ಸಂಭವಿಸಿದೆ ಅಂತ ಹೇಳುವವ. ಅವು ಎಲ್ಲರಿಗಿಂತ ದೊಡ್ಡ ಡೇಂಜರ್. ಅವು ಫಾಸಿಕ್ ಅಂತ ಹೇಳ್ತಾರೆ. ಹೊಸ ಸಾಹಿತ್ಯ ಇದನ್ನೆಲ್ಲ ಬಿಡಿಸಿ ಹೇಳಬೇಕು. ಹೌದು, ಇದನ್ನೆಲ್ಲ ಮನುಷ್ಯರಿಗೆ ತಿಳಿಸುವಂಥ ಕೆಲಸ ಒಳಿತನ್ನು ಮಾಡ್ತಾ ಹೋಗಬೇಕಲ್ಲಿ ಅಲ್ವಾ. ಅವನು ಅದನ್ನೇ ಮಾಡುವುದು, ನಾವು ಅದನ್ನೇ ಮಾಡಿದರೆ ನಮಗೂ ಅವನಿಗೆ ಏನು ವ್ಯತ್ಯಾಸ ಇದೆ? ಹೌದು. ನಾನು ಅದನ್ನು ಹೇಳುವುದು, ಅದನ್ನು ಹಿಡಿ ಅದರ ಒಳಗೆ ನುಗ್ಗಬೇಕು. ನುಗ್ಗಿ ಅದನ್ನು ಕಲಿತುಕೊಂಡು ಅದನ್ನು ಹೇಳುವ ರೀತಿ ನಮ್ಮ ಮೊದಲ ಸಾಹಿತಿಗಳು ಯಾವ ರೀತಿ ಹೇಳಿದ್ದಾರೆ. ಕುರಾನ್ ಹೇಳಿದಂತೆ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಬಿಡಿ. ಎಸ್, ಕುರಾನ್ ಅದು ಅರಬಿಯಲ್ಲಿ ಅದನ್ನು ಸರಿಯಾಗಿ ನಿಮಗೆ ಭಾಷಾ ಜ್ಞಾನ ಇದ್ದರದ್ದು ಓದುತ್ತಾ ಹೋಗುವಾಗ ಎಂಥವನು ಇದಾಗ್ತಾನೆ, ಅಂಥ ಸಾಹಿತ್ಯ ಅದು. ಆ ರೀತಿಯ ಸಾಹಿತ್ಯವನ್ನು ತರಲಿಕ್ಕೆ ನಮಗೆ ಆಗೋದಿಲ್ಲ. ಬೇರೆ ವಿಷಯ ಅದನ್ನು ನಮ್ಮ ಭಾಷೆಯಲ್ಲಿ, ನಮಗೆ ಬರುವ ಭಾಷೆಯಲ್ಲಿ, ಕನ್ನಡ, ತುಳು, ಬೇರೆ ಭಾಷೆ, ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಕೊಂಡೋಗುವಾಗ ಒಂಥರದ ಒಂದು ಮನೋರಂಜನೆ ಆಗಬೇಕು. ಆಮೇಲೆ ಜಾಗೃತಿ ಹುಟ್ಟಬೇಕು. ಒಳ್ಳೆಯ ಸಾಹಿತ್ಯ ಯಾವುದು? ಮೊದಲು ನಗು ಬರಿಸಿ ಆಮೇಲೆ 2 ಹಣ್ಣಿ ಕಣ್ಣೀರು ಇಳಿಸುವುದೇ ಉತ್ತಮ ಸಾಹಿತ್ಯ. ಗೊತ್ತಾಯ್ತಲ್ಲ. ಅದು ಆರಂಭದಲ್ಲಿ ನಗು, ಕೊನೆಯಲ್ಲಿ 2 ಹನಿ ಕಣ್ಣೀರು ಅಂತ ಇರಬೇಕು ಅವನಿಗೆ. ಅದು ಅರ್ಥ ಆದಾಗ. ಆದರೆ ಆ ಕಿವಿಗೆ ಹೋಗುವ ವಿಷಯ ಬೇರೆ, ಹೃದಯಕ್ಕೆ ಹೋಗುವ ವಿಷಯ ಬೇರೆ. ಆ ಕಿವಿ ಮೂಲಕ ಹೋಗುವಾಗ ಸೀದಾ ಒಳಗೆ ಹೋಗಲಿಕ್ಕೆ ಅದರಲ್ಲಿ ಒಂದು ಚಿಕ್ಕ ಮನೋರಂಜನೆ, ಒಂದು ಕಾಮಿಡಿ ಟೈಪ್ ಏನೇ ಇರಬೇಕು. ಅದನ್ನು ರಸ ಸಿದ್ಧಾಂತ ಅಂತ ಹೇಳ್ತಾರೆ ಸಾಹಿತ್ಯದಲ್ಲಿ. ಅದಕ್ಕೆ ಹೇಳೋದು ರಸ ಸಿದ್ಧಾಂತ. ಯಾವ ರಸವನ್ನು ಎಲ್ಲಿ ಹೇಗೆ ಬಳಸಬೇಕು ಅದೆಲ್ಲ ಇದೆ. ಅದೆಲ್ಲ ಇದು ಬಂದಾಗ ಆ ಕಾವ್ಯವನ್ನು ಕೇಳಲಿಕ್ಕೆ ಅಥವಾ ಕಥೆಯನ್ನು ಓದಲಿಕ್ಕೆ ಅಷ್ಟೊಂದು ಇದಾಗ್ತದೆ. ಒಂದು ಪ್ರಬಂಧ ಕೂಡ ಒಂದು ಕಲೆ, ಅದು ಸಾಹಿತ್ಯ. ಅದು ಅದು ಕೂಡ ಪ್ರಬಂಧ ಬರೆಯುವುದರಲ್ಲಿ ಎಲ್ಲರೂ ಒಂದೇ ಥರ ಇರುವುದಿಲ್ಲ ನೋಡಿ. ಹೌದೌದು. ಒಂದೇ ಸಬ್ಜೆಕ್ಟ್ 10 ಮಂದಿಗೆ ಕೊಟ್ಟರೆ 10 ರೀತಿಯಲ್ಲಿ ಬರೀತಾರೆ ಅವರು ಅಲ್ವಾ. ಅವರ ಪೀಠಿಕೆ ಬೇರೆ ಇರ್ತದೆ, ಹೌದು, ಅದರ ದೇಹ ಬೇರೆ ಇರ್ತದೆ, ಆಮೇಲೆ ಅದರ ಕೊನೆ ಕನ್ಕ್ಲೂಷನ್ ಅದು ಬೇರೆ ರೀತಿಯಲ್ಲಿ ಇರ್ತದೆ, ಉಪಸಂಹಾರ. ಹೌದು, ಉಪಸಂಹಾರ. ಅದು ಆ ರೀತಿ ಬರಬೇಕು. ಆಗ ಅದೇ ಸಾಹಿತ್ಯ ಎಲ್ಲವೂ ಆ ರೀತಿ ಬಂದಾಗ ಮಾತ್ರ ಅದೊಂದು ಇದಾಗ್ತದೆ. ಆಗ ನನ್ನ ಸಾಹಿತ್ಯವು ಕೆಲವರಿಗೆ ಹಿಡಿಸ್ತದೆ, ಇನ್ನೊಬ್ಬನ ಸಾಹಿತ್ಯ ಮತ್ತೊಬ್ಬನಿಗೆ ಇರ್ತದೆ, ಮತ್ತೊಬ್ಬನ ಸಾಹಿತ್ಯ ಮತ್ತೊಬ್ಬನಿಗೆ ಇರ್ತದೆ. ನೀವು ನೋಡಿ, ಇನ್ನೊಮ್ಮೆ ನಿಮ್ಮ ಎಪಿಸೋಡನ್ನೆಲ್ಲ ನೀವು ಕೂತ್ಕೊಂಡು ಅವಲೋಕನ ಮಾಡಿ ಅದಕ್ಕೆ ಬಂದ ಪ್ರತಿಕ್ರಿಯೆಗಳನ್ನು ಓದಿ ಅಲ್ವಾ. ಹೌದು, ಕೆಲವು ಗಜಲ್ಗಳಿಗೆ ನನಗೆ ಕೊಡುವ ಪ್ರತಿಗಿಂತ ಜಾಸ್ತಿಯಾಗಿ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಉರಿಯುವುದಾ? ಹೌದು ಹೌದು, ನಾನು ಉರಿಯಬಾರದು, ಸಂತೋಷ ಪಡಬೇಕು. ಅಂಥವರನ್ನೊಂದು ಬೆಳಕಿಗೆ ತಂದೆ ಅಲ್ವಾ ಎಂಬ ಸಂತೋಷ ನನ್ನಲ್ಲಿ ಇರಬೇಕು ಅಲ್ವಾ. ಅವರಿಗೂ ಸಂತೋಷ ಆಗ್ತದೆ, ಎಲ್ಲರಿಗಾಗುತ್ತೆ. ನನ್ನನ್ನು ಬಿಟ್ಟು ಅವರನ್ನು ಮಾತ್ರ ಹೊಗಳಿದ, ಇನ್ನೂ ನಾನು ಮುಂದೆ ಅದನ್ನು ನಿಲ್ಲಿಸಬೇಕು ಆ ಭಾವನೆ ಇಲ್ಲ.
ನಮ್ಮದು ಇದೇ ರೀತಿ ಹೋಗಬೇಕು. ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ, ಮತ್ತೊಬ್ಬನ ಸಿದ್ಧಾಂತ ಅದು ಅವನಿಗೆ ಬಿಟ್ಟದ್ದು ಹೌದು ಅಲ್ವಾ. ಹಾಗಾಗಿ ಹೆಚ್ಚಿನ ಮಂದಿ ಸತ್ಯ ಎಲ್ಲ ಕಡೆಗೆ ಹೋಗಬೇಕು, ಸುಳ್ಳು ಹೊರಟು ಹೋಗಬೇಕು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸತ್ಯವನ್ನು ಹೇಳುವ ಪ್ರಯತ್ನ ಮಾಡಬೇಕು. ಹೌದು, ಅದೇ ಅದಕ್ಕೆ ಇವ ಹಂಸ ಆಗಬೇಕು. ಎಸ್, ಹಂಸ ಆಗಬೇಕು, ಹಂಸ ನಮ್ಮಲ್ಲಿ ಇರ್ಲಿಕ್ಕೂ. ಎಸ್, ನಮ್ಮಲ್ಲಿ ಸುಳ್ಳು ಎಂಬುದುಂಟಲ್ಲ, ನಾವು ಇಲ್ಲೇ ಮಾತನಾಡುವ, ಹೆದರಿಕೆ ಇಲ್ಲ, ಸತ್ಯ ಮಾತನಾಡುವ ಅಲ್ವಾ. ಯಾರು ಕೊಲ್ತಾರೆ ನಮ್ಮನ್ನು? ಹೌದು, ಯಾರು ಕೊಲ್ಲುವುದಿಲ್ಲ. ಹೇಳುವುದನ್ನು ಹೇಳುವುದೇ ಭಯರಹಿತವಾಗಿ. ಹೌದು, ಹೇಳುವುದೇ. ಬಡ್ಡೂರು ಸದ್ದೆಲ್ಲ ಓದಿರ್ಬೋದು ನೀವು. ಹೌದು ಹೌದು. ನನಗೆ ಯಾರ ಭಯವಿಲ್ಲ, ಏನೂ ಇಲ್ಲ. ಯಾಕೆ ಭಯ ಪಡಬೇಕಾದ್ದು ಅವನಿಗಲ್ಲ, ಅವನಿಗೂ ಕೂಡ ಭಯ ಪಡುವುದಲ್ಲ, ಅವನನ್ನು ಪ್ರೀತಿಸಬೇಕು. ಪ್ರೀತಿಸಲಿಲ್ಲ ಎಂದರೆ ಮತ್ತೆ ಅವನ ಅದಾಬ್ ಉಂಟಲ್ಲ ಶಿಕ್ಷೆ, ಅದಕ್ಕೆ ಭಯ ಪಡಬೇಕು, ಅವನಿಗೆಲ್ಲ ಅಲ್ವಾ. ಅದಕ್ಕಾಗಿ ಅದಕ್ಕೆ ಮೊದಲೇ ಅವನನ್ನು ಪ್ರೀತಿಸಿದ್ದರೆ ಅಲ್ವಾ. ಹೌದು, ಭಯವಿಲ್ಲದ ಬದುಕನ್ನು ಬದುಕಬಹುದು. ಹೌದು, ಭಯ ಇಲ್ಲ. ಯಾಕೆಂದರೆ ಅವ ಇದ್ದಾನೆ ನಮ್ಮೊಂದಿಗೆ. ಹೌದು, ಅವನನ್ನು ನಾನು ಪ್ರೀತಿಸುವಾಗ ನನ್ನ ನಾವು ಪ್ರೀತಿಸ್ತಾನೆ. ನನಗೆ ದಾರಿ ತಪ್ಪಲಿಕ್ಕೆ ಆಗುವುದಿಲ್ಲ. ಅವು ಕಾಣ್ತಾನೆ, ಆಗ ಬ್ಯಾಲೆನ್ಸ್ನಲ್ಲಿ ಹೋಗ್ತದೆ. ಅದನ್ನೇ ತಕ್ಕುವ ಅಂತ ಹೇಳೋದು. ಬ್ಯಾಲೆನ್ಸ್ನಲ್ಲಿ ಹೋಗ್ತದೆ. ಈಚೆ ಹೋದರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಭಯ ಇದೆ ಇಲ್ವಾ. ಫಾರ್ ಎಕ್ಸಾಂಪಲ್, ನೀವು ಮತ್ತು ನಿಮ್ಮ ಮಿಸ್ಸಸ್ ಒಟ್ಟಿಗೆ ಹೋಗ್ತೀರಿ, ಎದುರುಗೊಂಡೊಂದು ಒಳ್ಳೆ ಚಂದದ ಹುಡುಗಿ ಬರ್ತಾರೆ, ಆದರೆ ನಿಮಗೆ ಅವಳನ್ನು ನೋಡಲಿಕ್ಕೆ ಭಯ ಆಗ್ತದೆ. ಯಾಕೆ? ಇವರೆಲ್ಲ ಮ್ಯಾರಿಲ್ಲ, ಪ್ರೀತಿ ಅದು. ಇವರೇನು ತಿಳ್ಕೊಳ್ಳೋದು ಬೇಡ, ಮನೆಯಲ್ಲಿ ಹೋಗಿ 4 ಕೊಟ್ಟಿ ಹಾಕೋದು ಬೇಡ ಅಂತೇಳಿ. ಇಲ್ಲಿಯ ಪ್ರೇಮ ಅದನ್ನು ನೋಡಲಿಕ್ಕೆ ಭಯ ಕೊಡ್ತಾರೆ. ಹಾಗೆ ಪ್ರೀತಿ ಇರುವಲ್ಲಿ ಭಯ ಇರ್ತದೆ, ಭಯ ಇರುವಲ್ಲಿ ಪ್ರೀತಿ ಇಲ್ಲ. ಇವರ ಅವಳಿಗೆ ನೀವು ಭಯ ಪಡ್ತೀರಿ, ಅಲ್ಲಿ ಪ್ರೀತಿ ಇಲ್ಲ. ಅವಳಿಗೆ ಒಂದು ಸಲಾಮ್ ಹೊಡಿತೀರಿ, ಪ್ರೀತಿಯಿಂದ ಕೊಡೋ ಸಲಾಮ್ ಅದು. ಮಾರಿ ಒಮ್ಮೆ ತೊಲಗಲಿ ಹೋಗಲಿ ಅಂತ ಅಲ್ವಾ, ಶಪಿಸಿ ಕೊಡುವುದಲ್ವಾ. ಹೌದು, ಅಲ್ಲಿ ಭಯ ಇರುವಲ್ಲಿ ಪ್ರೀತಿ ಇರುವುದು. ಎಸ್, ಭಾಳ ಚೆನ್ನಾಗಿ ನೀವು ಈ ಎರಡನ್ನು ವಿವರಿಸಿದ್ದೀರಿ. ಈ ಎರಡು ಪ್ರೀತಿ ಮತ್ತು ಭಯದ ನಡುವಿನ ವ್ಯತ್ಯಾಸ ಏನು, ನಿಜ ಪ್ರೀತಿ ಏನು, ಮತ್ತು ಪ್ರೀತಿ ಅಲ್ಲದೇ ಇರುವಂತಹ ಪ್ರೀತಿಯ ತೋರಿಕೆಯ ಪ್ರೀತಿ ಯಾವುದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. 4 ಮಾತುಗಳನ್ನು ಆಡಿದಿರಿ, ಒಂದು ಗಜಲನ್ನು ಕೂಡ ಶೇರ್ ಮಾಡಿ. ಇಷ್ಟು ತನಕ ಎಲ್ಲ ಭಾಷೆಯಲ್ಲಿ ಹೇಳಿ ಆಗಿದೆ. ನನ್ನದೇ ಒಂದು ಹಿಂದಿ ಗಜಲ್. ಎಸ್, ನೋಡುವ. ಹಿಂದಿವರೆಗೆ ಶೇರ್ ಮಾಡಿ. ಉರ್ದು ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಎಸ್, ಅದು ಹಿಂದಿಯಲ್ಲಿ ನಾನು ಬರೆದದ್ದು. ಎಸ್, ಭಾಳ ಕಡೆ ಎಲ್ಲ ಪ್ರಚಾರ ಎಲ್ಲ ಆಗಿದೆ. ಓಕೆ, ಬಾಯಲ್ಲಿ ಹೇಳಿ, ವಾಟ್ಸಪ್ನಲ್ಲಿ ಹೋಗಿ, ಓಕೆ, UP ಆ ಕಡೆ, ಇಂದೂರಿನಲ್ಲೆಲ್ಲ ನಾನು ತುಂಬ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಆಮೇಲೆ ರಾಜಸ್ಥಾನಲ್ಲೆಲ್ಲ ಅವರೆಲ್ಲ ತುಂಬ ವೈರಲ್ ಮಾಡಿದ್ದಾರೆ. आस में अच्छे दिनों की, आस में अच्छे दिनों की, हम अच्छे दिनों को कोते रहे. आस में अच्छे दिनों की, हम अच्छे दिनों कोते रहे. हम मुसीबत झेलते दिन रात बस रोते रहे. हम मुसीबत झेलते दिन रात बस रोते रहे. आस में अच्छे दिनों की. झूठ बोलता रहा, झूठ बोलता रहा, हम बजाए तालियां. झूठ बोलता रहा, हम बजाए तालियां. जहर उनसे पाके पागल, कितने खुश होते रहे, कितने खुश होते रहे. आस में अच्छे दिनों की. जुल्म जो करता रहा है, जुल्म जो करता रहा है, उनकी झूठी चाह में
जुल्म जो करता रहा है उनकी जूती चाहने, हम दीवाने आंसुओं से, हम दीवाने आंसुओं से अपने गम धोते रहे आस में अच्छे दिनों की। कैसे गफलत का नशा है बावा, कैसे गफलत का नशा है बावा, हम पर तो क्या पता, कैसे गफलत का नशा है बाबा, हम पर तो क्या पता, दर्द के पर्वत गिरे हैं, दर्द के पर्वत गिरे हैं, दर्द के पर्वत गिरे हैं, फिर भी हम सोते रहे, फिर भी हम सोते रहे, फिर भी हम सोते रहे। ಬಹಳ ಅರ್ಥವತ್ತಾದ ಬಹಳ ಆಳ ಅರ್ಥವನ್ನು ಹೊಂದಿರುವಂಥ ಹಿಂದಿ ಗಜಲನ್ನು ನಮ್ಮ ವೀಕ್ಷಕರೊಂದಿಗೆ ಶೇರ್ ಮಾಡಿದ್ದೀರಿ, ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಗಜಲ್ ಕಹಾನಿ ಎಪಿಸೋಡ್ನ 13ನೇ ಕಂತು. ಈ ಕಂತನ್ನು ನೀವು ವೀಕ್ಷಿಸಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.